ನಮಸ್ಕಾರಗಳು. ಜ್ಞಾನ ಸೌರಭ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ PSTR ಆಕಾಂಕ್ಷಿಗಳಿಗೆ PSTR ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತದೆ ಎಂದು ಇವತ್ತಿನ ಈ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ. PSTR ಎಕ್ಸಾಮ್ ಪ್ಯಾಟರ್ನ್ 2025 ಇಲ್ಲಿ ನಾವು ಈ ಒಂದು ಪರೀಕ್ಷೆಗೆ 2015ರಲ್ಲಿ ನೋಟಿಫಿಕೇಷನ್ ಪ್ರಕಾರ ಯಾವ್ಯಾವ ಒಂದು ಅಂಶಗಳು ಎಷ್ಟು ಮಾರ್ಕ್ಸಿಗಿರ್ತದೆ ಅನ್ನೋದನ್ನು ಆಧಾರದ ಮೇಲೆ ತಿಳಿದುಕೊಳ್ಳೋಣ. ಈಗ PSTR ಪೇಪರ್ 1 ಪತ್ರಿಕೆಗೆ ಎಲಿಜಿಬಲ್ ಆದಂತಹ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಈ ಒಂದು PSTR ತಯಾರಿಯನ್ನು ಅತಿ ಚುರುಕಿನಿಂದ ಪ್ರಾರಂಭಿಸಬೇಕು. ಅದಕ್ಕೋಸ್ಕರ ಯಾವ ಅಂಶಗಳಿರುತ್ತವೆ, ಎಷ್ಟೆಷ್ಟು ಅಂಕಗಳಿರುತ್ತವೆ ಎನ್ನುವುದನ್ನು ತಿಳಿದುಕೊಳ್ಳೋಣ. PSTR ಪರೀಕ್ಷೆಯು ಇದು 150 ಪ್ರಶ್ನೆಗಳ ಒಂದು ಪತ್ರಿಕೆ ಆಗಿರುತ್ತದೆ. ಈ ಪರೀಕ್ಷೆಯು ಈ ಕೆಳಕಂಡ ಒಂದು ವಿಷಯವನ್ನು ಒಳಗೊಂಡಿರುತ್ತದೆ. ಈ ಒಂದು PSTR ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಮತ್ತು ವಿವರಣಾತ್ಮಕ ಪ್ರಶ್ನೆಗಳು ಇರುವುದಿಲ್ಲ. ಇದಕ್ಕೆ ವಿದ್ಯಾರ್ಥಿ ಏನೆಂದರೆ PUC + D.Ed + TET ಪೇಪರ್ 1 ಎಲಿಜಿಬಲ್ ಆಗಿರಬೇಕು. 1 to 5th ಈ ಒಂದು ತರಗತಿಗೆ ನಾವು ಬೋಧಿಸಲು ಅರ್ಹರಾಗಿರುತ್ತೇವೆ. ಇದಕ್ಕೆ ಮೂಲ ವೇತನ 41,300 ರೂಪಾಯಿಯಿಂದ ಸ್ಟಾರ್ಟಿಂಗ್ ವೇತನ ಇರುತ್ತದೆ. ಅನಂತರ ಮುಂದಿನ ವೇತನವನ್ನು ನಾವು 7th ಪೇ ಸ್ಕೇಲ್ ಪ್ರಕಾರ ಕಾಣಬಹುದು. ಈ ಒಂದು PSTR ಪರೀಕ್ಷೆಗೆ ಇರುವಂತಹ ವಿಷಯಗಳು ಯಾವುವೆಂದರೆ, ಇದರಲ್ಲಿ ಮೊದಲನೇ ವಿಷಯ ಸಾಮಾನ್ಯ ಜ್ಞಾನ, ಅಂದರೆ ಪ್ರಚಲಿತ ವಿದ್ಯಮಾನಗಳು. ಪ್ರಚಲಿತ ವಿದ್ಯಮಾನದ ವಿಷಯಕ್ಕೆ 15 ಅಂಕಗಳ ಒಂದು ಪ್ರಶ್ನೆಗಳನ್ನು ಕಾಣುತ್ತೇವೆ. ಎರಡನೆಯ ಒಂದು ವಿಷಯ ಶಿಶು ಮನೋವಿಜ್ಞಾನ ಮತ್ತು ವಿಕಸನ, ಬೋಧನಾ ಸಾಮರ್ಥ್ಯ. ಈ ಒಂದು ವಿಷಯಕ್ಕೆ 25 ಅಂಕಗಳ ಒಂದು ಪ್ರಶ್ನೆಗಳನ್ನು ನಾವು ಉತ್ತರಿಸಬೇಕಾಗುತ್ತದೆ. ಮೂರನೆಯ ವಿಷಯ ಭಾಷೆ. ಇಲ್ಲಿ ಕನ್ನಡ ಭಾಷೆಯನ್ನು ಮೊದಲನೇ ಭಾಷೆಯಾಗಿ, ಉರ್ದು ಭಾಷೆ, ಮರಾಠಿ ಭಾಷೆ, ತಮಿಳು ಭಾಷೆ ಹಾಗೂ ತೆಲುಗು ಭಾಷೆಯನ್ನು ಮೊದಲ ಭಾಷೆಯಾಗಿ ಅಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಷಯ ಇರುತ್ತದೆ. ಇದಕ್ಕೆ 20 ಅಂಕಗಳ ಒಂದು ಪ್ರಶ್ನೆಗಳನ್ನು ನಾವು ಕಾಣಬಹುದು. ನಾಲ್ಕನೆಯ ವಿಷಯ ಸಾಮಾನ್ಯ ಆಂಗ್ಲ ಭಾಷೆ, ಒಂದು ಇಂಗ್ಲೀಷ್ ಭಾಷೆಯ ಕುರಿತಾದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ನಾವು ಇಲ್ಲಿ ಕಾಣಬಹುದು. ಸುಮಾರು 25 ಪ್ರಶ್ನೆಗಳನ್ನು ಇಲ್ಲಿ ಕಾಣಬಹುದು. ಮುಂದಿನ ಒಂದು ವಿಷಯ ಪರಿಸರ ಅಧ್ಯಯನ. ಈ ಒಂದು ಪರಿಸರ ಅಧ್ಯಯನ ವಿಷಯದಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಕಾಣುತ್ತೇವೆ. ಸುಮಾರು 20 ಅಂಕಗಳ ಪ್ರಶ್ನೆಗಳನ್ನು ಕಾಣುತ್ತೇವೆ. ಮುಂದಿನ ಒಂದು ವಿಷಯ ಗಣಿತ ವಿಷಯಕ್ಕೆ 20 ಅಂಕಗಳ ಒಂದು ಪ್ರಶ್ನೆಯನ್ನು ಕಾಣುತ್ತೇವೆ. ಗಣಕಯಂತ್ರ ಪ್ರಬುದ್ಧತೆಯ ಬಗ್ಗೆ ಇರುವಂತಹ ಒಂದು ಪ್ರಶ್ನೆಗಳ ಸಂಖ್ಯೆ 25. ಎಲ್ಲ ವಿಷಯಗಳು ಕೂಡಿ ಸುಮಾರು 150 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಎದುರಿಸಬೇಕು. ಇದಕ್ಕೆ ಓದಬೇಕಾದಂತಹ ಪ್ರಮುಖ ಪುಸ್ತಕಗಳ ಮಾಹಿತಿಯನ್ನು ಈ ರೀತಿಯಾಗಿ ಕಾಣಬಹುದು. ಮೊದಲನೇ ವಿಷಯ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಇದಕ್ಕೆ ನಾವು 6 ತಿಂಗಳ ಪ್ರಚಲಿತ ವಿದ್ಯಮಾನಗಳ ಒಂದು ವಿಷಯಗಳನ್ನು ಓದಬೇಕು. ಈ ಒಂದು ವಿದ್ಯಮಾನಗಳನ್ನು ತಿಳಿಯಲು ಸ್ಪರ್ಧಾ ವಿಜೇತ, ನೂತನ ಚಾಣಕ್ಯ, ಪ್ರಜಾವಾಣಿ, ವಿಜಯವಾಣಿ ಪತ್ರಿಕೆಯನ್ನು ಕೂಡ ಓದಿ ನಾವು ವಿಷಯಗಳನ್ನು ಕಲೆಕ್ಟ್ ಮಾಡಬೇಕು. ಸೈಕಾಲಜಿ ವಿಷಯಕ್ಕೆ ಪ್ರಥಮ ದ್ವಿತೀಯ PUC ಶಿಕ್ಷಣಶಾಸ್ತ್ರದ ಮನೋವಿಜ್ಞಾನದ ಪುಸ್ತಕವನ್ನು ಓದಬೇಕು. ಮತ್ತು ಅದೇ ರೀತಿಯಾಗಿ ವಾಮದೇವಪ್ಪ ಸರ್ ಪುಸ್ತಕ, KM ಸುರೇಶ್ ಸರ್ ಪುಸ್ತಕವು ಕೂಡ ಉಪಯುಕ್ತವಾದಂತಹದ್ದಾಗಿದೆ. ಕನ್ನಡ ವಿಷಯಕ್ಕೆ 6ರಿಂದ 10ನೇ ತರಗತಿಯವರೆಗಿನ ಕನ್ನಡ ಪಠ್ಯಪುಸ್ತಕಗಳನ್ನು ಓದಬೇಕು. ಮತ್ತು ಲೇಖಕರಾದಂತಹ ವ್ಯಾಕರಣ ಲೇಖಕರಾದ ವಿಷಯವನ್ನು ಬರೆದಂತಹ ಗೋಪಾಲಕೃಷ್ಣ ಉಡುಪ ಅರಳಗುಪ್ಪಿ ಅವರ ಒಂದು ಪುಸ್ತಕವನ್ನು ಕೂಡ ಓದಬೇಕು. ಇದು ಕೂಡ ನಮಗೆ ಹೆಚ್ಚಿನ ಅಂಕಗಳನ್ನು ತಂದುಕೊಡಲು ಸಹಾಯಕವಾಗುತ್ತದೆ. ಮತ್ತು ಅಷ್ಟೇ ಅಲ್ಲದೆ ಹಿಂದಿನ ಕನ್ನಡ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳನ್ನು ಕೂಡ ಬಿಡಿಸಬೇಕು. ಕೆಲವೊಂದು ಯಾವುದೇ ಒಂದು ಪರೀಕ್ಷೆಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಕಲೆಕ್ಟ್ ಮಾಡಿ ಅವುಗಳನ್ನು ಬಿಡಿಸಬೇಕು. ಇಂಗ್ಲೀಷ್ ವಿಷಯಕ್ಕೆ ನಾವು 6ರಿಂದ 10ನೇ ತರಗತಿವರೆಗಿನ ಒಂದು ಬೇಸಿಕ್ ಗ್ರಾಮರನ್ನು ಅಭ್ಯಾಸ ಮಾಡಿರಬೇಕು. ಮತ್ತು ಲೇಖಕರ ಒಂದು ಪುಸ್ತಕವನ್ನು ನಾವು ಇಲ್ಲಿ ರೆಫರ್ ಮಾಡಬೇಕಾದಂತಹದ್ದು ಯಾವುದೆಂದರೆ ಅದು SH ಮೇಟಿ ಸರ್ ಅವರ ಒಂದು ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ಇಲ್ಲಿ ನಾವು ಗಮನಿಸಬಹುದು. ಮತ್ತು ಅಷ್ಟೇ ಅಲ್ಲದೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಇಂಗ್ಲೀಷ್ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಬೇಕು.
ಪರಿಸರ ಅಧ್ಯಯನ ವಿಷಯಕ್ಕೆ 6ರಿಂದ 10ನೇ ತರಗತಿಯವರೆಗಿನ ಪಠ್ಯಪುಸ್ತಕ ಸಮಾಜ ವಿಜ್ಞಾನ ಮತ್ತು ಪರಿಸರ ಅಧ್ಯಯನ ವಿಜ್ಞಾನ ಈ ಒಂದು ಪುಸ್ತಕಗಳನ್ನೆಲ್ಲವನ್ನು ಕೂಡ ಓದಬೇಕು. ಮತ್ತು ಅಷ್ಟೇ ಅಲ್ಲದೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸಬೇಕು. ಅದು TET, GPSTR, HSTR ಮತ್ತು PSTR ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು. ಇಲ್ಲಿ ಪ್ರತಿಯೊಂದು ಯಾವುದೇ ಒಂದು ಪರೀಕ್ಷೆಗೆ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸುವುದು ತುಂಬ ಸೂಕ್ತವಾಗಿರುತ್ತದೆ. ಮತ್ತು ಅವುಗಳಿಂದ ಕೆಲವೊಂದು ಪ್ರಶ್ನೆಗಳು ಮುಂದಿನ ಒಂದು ಪರೀಕ್ಷೆಯಲ್ಲಿ ರಿಪೀಟ್ ಆದಂತಹ ಸಾಧ್ಯತೆಯೂ ಇರುತ್ತದೆ ಮತ್ತು ಅವುಗಳನ್ನು ನವೀಕರಿಸಿ ಕೊಡುವಂಥದ್ದನ್ನು ನಾವು ಕಾಣಬಹುದು. ಮುಂದಿನ ಒಂದು ವಿಷಯಕ್ಕೆ ಗಣಿತ ವಿಷಯಕ್ಕೆ 6ರಿಂದ 10ನೇ ತರಗತಿವರೆಗಿನ ಪಠ್ಯಪುಸ್ತಕಗಳ ವಿಷಯವನ್ನು ಅಭ್ಯಾಸ ಮಾಡಿರಬೇಕು ಮತ್ತು ಇದಕ್ಕೂ ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರಬೇಕು. TET, GPSTR, HSTR ಮತ್ತು PSTR ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು. ಗಣಕಯಂತ್ರ ಪ್ರಬುದ್ಧತೆ ಈ ಒಂದು ಗಣಕಯಂತ್ರ ಸಂಬಂಧಿಸಿದಂತೆ ನಾವು ಸ್ಪರ್ಧಾ ಉನ್ನತಿ ಒಂದು ಮ್ಯಾಗ್ಝಿನನ್ನು ಮತ್ತು ಗುರುರಾಜ್ ಬುಲ್ಬುಲೆ ಸರ್ ಅವರ ಒಂದು ಪುಸ್ತಕವನ್ನು ಕೂಡ ರೆಫರ್ ಮಾಡಬೇಕು. ಸ್ಪರ್ಧಾ ಚೈತ್ರ ಮ್ಯಾಗ್ಝಿನನ್ನು ಕೂಡ ನಿಯತಕಾಲಿಕೆಯನ್ನು ಕೂಡ ರೆಫರ್ ಮಾಡಬೇಕು. ಮತ್ತು ಅಷ್ಟೇ ಅಲ್ಲದೆ ಹಿಂದಿನ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸಬೇಕು. ಈ ರೀತಿಯಾಗಿ ನಾವು PSTR ಪರೀಕ್ಷೆಗೆ ಸಂಬಂಧಪಟ್ಟಂತೆಯೇ ಒಂದು ವಿಷಯಗಳ ಒಂದು ಅಂಕಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ಈಗ ತಿಳಿದುಕೊಂಡಿದ್ದೇವೆ. ಈ ಒಂದು ವಿಷಯವನ್ನು ನಾವು ಕಲೆಕ್ಟ್ ಮಾಡಿಕೊಂಡು ನಮ್ಮ ಅಭ್ಯಾಸವನ್ನು ಇನ್ನೂ ಚುರುಕುಗೊಳಿಸಬೇಕು. ಬರುವಂತಹ ಒಂದು ಪರೀಕ್ಷೆಯಲ್ಲಿ ಜಯಶಾಲಿ ಆಗಬೇಕು ಅನ್ನುವಂತಹ ಕನಸನ್ನು ಕಟ್ಕೊಂಡಿರುವಂತಹ ನಾವುಗಳು ನಮ್ಮ ಅಭ್ಯಾಸದ ಒಂದು ಬಗೆಯನ್ನು ರೀತಿಯನ್ನು ಚುರುಕುಗೊಳಿಸುತ್ತಾ ನೋಟಿಫಿಕೇಷನ್ ಆಗುವವರೆಗೂ ಕಾಯ್ತಾ ಕುಳಿತುಕೊಳ್ಳದೆ ಹೇಗೆಂದರೆ ನಮ್ಮ ಅಭ್ಯಾಸವನ್ನು ಪ್ರಾರಂಭಿಸಿ ಅಲ್ಲಿಯವರೆಗೂ ಕೂಡ ಒಂದು 60% 70% ಸಿಲೆಬಸನ್ನು ಕವರ್ ಮಾಡಿದರೆ ನಮಗೆ ನೋಟಿಫಿಕೇಷನ್ ನಂತರ ಒಂದು ಹೆಚ್ಚಿನ ಒಂದು ಅಭ್ಯಾಸವನ್ನು ಮತ್ತೆ ರಿವಿಷನ್ನ ನಾವು ಮಾಡಿಕೊಳ್ಳಲು ನಮಗೆ ಸಮಯಾವಕಾಶ ಸಿಗುತ್ತದೆ. ಆ ಕಾರಣ ಸಮಯ ವ್ಯರ್ಥ ಮಾಡದೆ ಈ ಒಂದು ಇರುವಂತಹ ಒಂದು ಪ್ಯಾಟರ್ನ್ ಪ್ರಕಾರ ನೀವು ಅಭ್ಯಾಸ ಮಾಡಿದ್ದಾದರೆ PSTR ಒಂದು ಪೋಸ್ಟ್ ನಿಮಗೆ ಕಾದಿರುತ್ತದೆ. ನೀವು ಅದನ್ನು ಗಿಟ್ಟಿಸಿಕೊಳ್ಳಬಹುದು ಎಂದು ನಾವಿಲ್ಲಿ ತಿಳ್ಕೊಳ್ಬಹುದು. ಎಲ್ಲರಿಗೂ ಒಂದು ಶುಭವಾಗಲಿ ಎಂದು ಈ ಒಂದು ಸಂದರ್ಭದಲ್ಲಿ ಆಶಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.